ಕೇಳ್ತದೆ ಸರ್ ಈಗ ನೀವು ಇಲ್ಲಿ ಪ್ರತಿಭಟನೆ ಮಾಡೋರು ಯಾರು ರೈತರೇ ಅಲ್ಲ ಅಂತ ಹೇಳ್ತಾರೆ ಸ್ಥಳೀಯ ಶಾಸಕರು, ಅದಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಶಾಸಕರಿಗೆ ನಮ್ಮ ಆಸ್ತಿನೂ ಎಟ್ಟದ ನೋಡಲಿ, ಅವ್ರ ಆಸ್ತಿನೂ ಎಟ್ಟದ ನೋಡಲಿ. ಶಾಸಕರು ಇಲ್ಲಿ ಯಾರ್ಯಾರು ಆಸ್ತಿ ಏನೋ ಅವರೇ ಸರಿಯಾಗಿ ಸರ್ವೆ ಮಾಡಲಿ. 120 ಎಕರೆ ಜಮೀನು ಅದ. ಹಾಂ, ನಾವಿಲ್ಲೇನು ಆಟ ಆಡ್ಲಿಕ್ಕೆ ಬರ್ತೇವ? 40 ಎಕರೆ ಶಾಸಕರು ಒಬ್ಬರು ಶಾಸಕರಾಗಿ ಹೆಂಗೆ ಮಾತಾಡ್ಬೇಕನ್ನೋಂಥದ್ದು ಇದು ಮಾಡಲಿ. ಬರೀ ಮಾತು ಬರ್ತಾವ, ಅವ್ರೇನದ ದುಡ್ಡಿನ ಅಹಂಕಾರದಿಂದ ಹೊಂಟಾರ ಅವರು. ಆದ್ರೆ ಅದು ಫ್ಯಾಕ್ಟ್ರಿಯಲ್ಲಿ ಎಷ್ಟು ಜನ ರೈತರಿದ್ರಿ, ಯಾರು ರೈತರು ನನಗೆಲ್ಲ ಗೊತ್ತಂದ್ರೆ ಅವರು ಏನು ಈ ರೀತಿ ಮಾತಾಡೋದು ಅಂದ್ರೆ ರೈತರಲ್ಲೇ ಜಗಳ ಹಚ್ಚುವಂಥ ಕೆಲಸ ಶಾಸಕರು ಮಾಡ್ಲಿಕತ್ತಾರ. ಯಾಕ್ರಿ ನೀವು ನಿಮ್ಮದು ಇದು ಕೂಡ ನಿಮ್ಮ ಮನೆದು ಕೊಡಾಗಿಲ್ಲ. ಅದು ಒಂದು ಗೌರ್ಮೆಂಟ್ದು ರೈತರದು ಫ್ಯಾಕ್ಟ್ರಿ. ರೈತರ ಫ್ಯಾಕ್ಟ್ರಿ ನೀವು ಒಂದು 2 ದುಡ್ಡು ಹೆಚ್ಚಿಗೆ ಕೊಡ್ಲಿಕ್ಕೆ ನಿಮ್ಮ ಅಪ್ಪಂದೇನು ಗಂಟು ಹೋಗ್ತದೆ ನಾ ಕೇಳ್ತೀನಿ. ಬೇರೆ ಕಡೆಯಿಂದ 10,000 ಜನ ಕರ್ಕೊಂಡು ಬಂದು ಬರಲಿ, ಮಾಡಲಿ, ಅವ್ರು ತಾಕತ್ತಿದ್ರೆ ಮಾಡಲಿ, ನೋಡೋಣ. ನಾವು ರೈತರಿಗೆ ಕೊಡಿಸ್ತೇವೆ, ನಾವು ರೈತರಿದ್ದೇವೆ, ನಾವೇ ಸ್ವತಃ ಹೋಗಿ ರೈತರ ನಿಂದಿರ್ತೇವೆ. ಇವಾಗ ಸುಮ್ಮನೆ ಬರ್ತಾರೆ ನ್ಯಾಯವಾದಿಗಳು ನಮ್ಗೆ ಸಪೋರ್ಟ್ಗೆ, ಡಾಕ್ಟರ್ಸ್ ಸುಮ್ಮನೆ ಬರ್ತಾರೆ, ರೈತರಲ್ಲಂದ್ರೆ ವಿದ್ಯಾರ್ಥಿಗಳು ಬರ್ತಾರೆ. ಅವ್ರಿಗೆ ನಿಮ್ಮ ಹೋರಾಟ ಎಲ್ಲಿವರೆಗೆ ನೋಡ್ರಿ, ನಮ್ಮ ನ್ಯಾಯ ಸಿಗುವವರೆಗೆ, ನಮ್ಮ ರೈತರಿಗೆ ನ್ಯಾಯ ಸಿಗುವವರೆಗೆ ಹೋರಾಟ ಇದು ನಿರಂತರವಾಗಿ ಇರೋದು. 3,500 ನಮ್ಮ ರೈತರ ಬೇಡಿಕೆ ಅದ, ಅಷ್ಟು ಕೊಡಲೇಬೇಕು. ಯಾಕೆ ಕೊಡಂಗಿಲ್ಲ? ಈ ಕಡೆ ನೀವು ಅವ್ರಿಗೆ ಆಗಲಿಲ್ಲ ಅಂದ್ರೆ ತಿಳ್ಕೊರಿ, ಈ ಫ್ಯಾಕ್ಟ್ರಿ ಅವ್ರಿಗೆ ಆಗಲಿಲ್ಲ ಅಂದ್ರೆ ತಿಳ್ಕೊರಿ. ನಿಮ್ಗೆ ಅವ್ರಿಗೆ ಲಾಸ್ ಆತಿತ್ತಂದ್ರೆ ನಾವೇ ರೈತರು 2 ಎಕರೆ ಹೊಲ ಮಾರಿ ಅವ್ರಿಗೆ ಇದು ನಡೆಸ್ತೇವೆ, ಫ್ಯಾಕ್ಟ್ರಿ ನಡೆಸ್ತೇವೆ ರೈತರು. ನಾವು ಏನೇ ಇದ್ರು ರೈತರ ಪರವಾಗಿ ನಾವು ನಮ್ಮ ಜೀವ ಹೋಗಲಕ್ಕ ನಾವು ಬಿಡುದಿಲ್ಲ. ಈ ಉಗ್ರ ಹೋರಾಟ ಇನ್ನೂ ಹೆಚ್ಚಿಗೆ ಆಗ್ತದೆ, ಏನು ಕಮ್ಮಿ ಆಗಲ್ಲ. ನೀವು ಒಂದು ಕಡೆ ನಿಗದಿಪಡಿಸಬೇಕು, ಬೆಳೆಗೆ ಕರೆಕ್ಟ್ ಆಗಿ ಬೆಲೆ ಸಿಗಬೇಕಂತೇಳಿ ಹೋರಾಟ ಮಾಡೋದು. ಈ ಕಡೆ ನಿಮ್ಮ ಶಾಸಕರು ಇಂಡಿ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಅಂತೇಳಿ ಹೆಸರುವಾಸಿ ಆದವರು, ನೀವು ರೈತರೇ ಅಲ್ಲ ಡಮ್ಮಿ ರೈತರು ಅಂತ ಹೇಳಕತ್ತಲ್ಲ. ಅಲ್ಲ, ಅವ್ರು ತಿಳ್ಕೊಬೇಕು. ಅವ್ರ ಬಲ್ಲಿ ಅಟ್ಟು ಮಾನವೀಯತೆ, ಅವ್ರ ಬಲ್ಲಿ ಅಟ್ಟು ಇದು ಇತ್ತಂದ್ರೆ ಅವ್ರು ಈ ಮಾತು ಮಾತಾಡ್ತಾರೆ. ಶುಗರ್ ಫ್ಯಾಕ್ಟರಿ ಅಧ್ಯಕ್ಷರು ಅವ್ರ ಬಲ್ಲಿ ತೆಗೆದು ನೋಡಲ್ಲಕ್ಕಲ್ಲ. ಇಲ್ಲಿ ಯಾರ್ಯಾರು ಅವ್ರ ಬಲ್ಲಿ ಚೇರ್ಗಳು ಅವು ನಮ್ಮೆಲ್ಲ ಮೊದಲಿನೂ ಅವ್ರು ತೆಗೆದು ನೋಡಲಿಲ್ಲ. ಅವ್ರು ರೈತರು ನಾವು ಇದ್ದೇವೆ ಇಲ್ಲ ಅನ್ನೋದು ಗುರುತಾಗಲಿ. ಅವರು ಸ್ವಲ್ಪ ತೆಗೆದು ನೋಡಲಿ, ನಮಗೆಲ್ಲ ಶೇರ್ಗಳು ಅವಲ್ಲಿ ಯಾರ್ಯಾರು ರೈತರ ಯಾರು ಇಲ್ಲ ಅನ್ನೋವಂಥದ್ದು. ನಮ್ಮ ಎಲ್ಲರೂ ಇಲ್ಲಿ ಏನು ಇಲ್ಲಿ ನಾವು ಇಟ್ಟಿದ್ದೆವು, ನಮ್ಮ ಇವರೆಲ್ಲ ಆಸ್ತಿ ಇರಲಿಲ್ಲ ಅಂದ್ರೆ ನಾವೆಲ್ಲ ಊರು ಬಿಟ್ಟು ಹೋಗ್ತೇವೆ. ಇದು ಮಾತಾಡ್ಬಾರ್ದು, ಒಬ್ಬರು ಶಾಸಕರಾಗಿ ಮಾತಾಡ್ಬಾರ್ದು. ಅದು ಶೋಭೆ ತರಂಥದ್ದಲ್ಲ. ಹೇಳ್ರಿ, ನೀವು ನ್ಯಾಯಯುತವಾಗಿ ಹೇಳ್ರಿ. ಸರ್ಕಾರ ಏನು ಕೊಡ್ತದ ನಾವು ಅದು ಕೊಡ್ತೇವೆ ಅಂತ ಹೇಳ್ರಿ. ರೈತರಿಗೆ ಒಂದು ಸಮಂಜಸವಾಗಿ ಹೇಳ್ರಿ. ಆದ್ರೆ ದರ್ಪಿನಿಂದ ಇದನ್ನು ತೋರಿಸ್ತೀನಿ ಅಂದ್ರೆ ಅದು ಸಾಧ್ಯ ಆಗಲಾರ ಮಾತು. ಇದು ಶಾಸಕರು ಇದು ಮಾತು ಹಿಂದಕ್ಕೆ ತೊಗೊಳ್ಬೇಕು, ಅದು ಕ್ಷಮೆ ಕೇಳಬೇಕು. ಅವರು ರೈತರಿಗೆ ಕ್ಷಮೆ ಕೇಳಬೇಕು. ಕ್ಷಮೆ ಕೇಳಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ನಾವು ಮಾಡೋರಿ, ಬಿಡೋದಿಲ್ಲ ಅವರು. ಸರ್, ನಮ್ಮ ನೋಟಕ್ಕೆ ಕಳಿಸಿದ್ದು ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದವರು ಮಾತ್ರ ಹೋರಾಟ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಯಾರು ಕಾಣಿಸ್ತಾ ಇಲ್ಲ. ಕಾಂಗ್ರೆಸ್ ಅವ್ರು ಯಾಕೆ ಮಾಡ್ತಾರೆ? ಅವ್ರು ಶಾಸಕರ ರೈತರಲ್ಲ ಸರ್, ರೈತರದ ಅವ್ರು ಅನ್ನ ತಿನ್ನೋರಿದ್ರೆ ಇದೆಲ್ಲ ಕೆಲಸ ಮಾಡ್ತಿದ್ದಿಲ್ಲ ಅವರು. ಅದಕ್ಕೆ ಹೇಳ್ತೀನಲ್ಲ, ಈಗ ಅವ್ರು 10,000 ಜನರಿಗೆ ಯಾಕೆ ತೊಗೊಂಬರ್ತೀನಿ ಅಂದ್ರೆ ರೊಕ್ಕ ಕೊಟ್ಟೇನದ ಅವ್ರಿಗೆ ತರಿಸ್ತಾರೆ ಇಟ್ಟಾಗಿ. ಬಹಳ ಮಂದಿ ರೈತರು ಕಬ್ಬಿನ ಬೆಲೆ ಸಿಗಲಾರ್ದಕ್ಕೆ ಆತ್ಮಹತ್ಯೆ ಮಾಡ್ಕೊಂಡ್ರ. ಸರ್, ಯಾವ ಕಾರ್ಖಾನೆಯವರು ನುಕ್ಸಾನ್ ಆಗ್ಯದ ಅಂತೇಳಿ ಯಾರು ಯಾವ ಕಾರ್ಖಾನೆ ಮಾಲಕರು ಆತ್ಮಹತ್ಯೆ ಮಾಡ್ಕೊಂಡಿಲ್ಲ. ರೈತರು ಬೇಕಾದಷ್ಟು ಆಗ್ಯಾವ. ತಿಂಗಳ 15 ದಿನಕ್ಕೆ ಆತ್ಮಹತ್ಯೆ ಆಗ್ತಾವ. ಇಂಡೈರೆಕ್ಟ್ ಆಗಿ ಶಾಸಕರು ಧಮಕಿ ಕೊಟ್ಟರು ಅನ್ನೋದು ಪ್ರತಿಭಟನೆ ಬಿಡಲಿ ಅನ್ನೋ ಉದ್ದೇಶ. ಅದು ಯಾರು ಕೇಳ್ತಾರೆ? ರೈತರು ಯಾಕೆ ಕೇಳ್ತಾರೆ? ಇದು ಇಂಥದ್ದು ಅಂದ್ರೆ ಬೇರೆ ಕಡೆ 10,000 ಜನ ಕರ್ಕೊಂಡು ಬಂದು ಪ್ರತಿಭಟನೆ ಹೆಂಗೆ ತರಲಿಲ್ಲ. ಈಗ ನೋಡೋಣ, 50,000 ಜನಸಂಖ್ಯೆ ರೈತರು ಎಲ್ಲ ಮೀರಿ ತೊಗೊಂಬರ್ತಾರೆ ಅವರು. ತರಲಿಲ್ಲ, ನೋಡೋಣ ರೀ. ಈಗ ಹೋಗ್ತೇವೆ, ಇದು ಮುಗಿಯ ನಾವು ಹೋಗ್ತೇವೆ ಅಲ್ಲೇ. ಬರಲಿ ನೋಡೋಣ, ಎಷ್ಟು ರೈತರಿಗೆ ಬರ್ತಾರೆ, ಎಷ್ಟು ಈಗ ಎಲ್ಲ ರೈತರು ಏನು ಹೇಳತ್ತಾರೆ ಹಳ್ಳಿಯಾಗ, ಎಲ್ಲಪ್ಪ ಯಾಕೆ ನಿಮ್ಮ ಊರಿಗೆ ಗಾಡಿ ಕಳ್ಸ್ಯಾರತ್ತಂದ್ರೆ ನೀವು ನಮ್ಮ ಪರವಾಗಿ ನಿಂತು ಮಾಡ್ಲಾಕತ್ತೀರಿ, ನಾವು ಯಾಕೆ ಬರೋಣ ಅಂತ ಕೇಳ್ಯಾರ ಅವ್ರಿಗೆ. ನಿಮ್ಮ ರಾಜಕೀಯ ಇದ್ರೆ ಹೇಳ್ರಿ ಬರ್ತೇವೆ. ಒಂದು ನ್ಯಾಯಯುತವಾಗಿ ನಮ್ಮ ಪರವಾಗಿ ಅವರು ಬೇಡಿಕೆ ಬೇಡ್ಲಕತ್ತಾರ, ರೈತರ ಪರವಾಗಿ ನಾವು ಯಾಕೆ ಬರೋಣ ಅಂತ ಕೇಳ್ಯಾರ ಅವ್ರಿಗೆ. ಕ್ವಶನ್ ಹಾಕಿದ್ದಾರೆ ರೈತರು. ಓಕೆ ಸರ್, ಇನ್ನೊಂದು ವಿಷಯ ಸರ್, ಕಾಂಗ್ರೆಸ್ ಸರ್ಕಾರಕ್ಕೆ ತಮ್ಮದೇ ಆದ ಖಡಕ್ ಎಚ್ಚರಿಕೆ ಏನು ಕೊಡ್ತೀರಿ ಈ ಸ್ಥಳೀಯ ಶಾಸಕರಿಗೂ ಮತ್ತು ಸರ್ಕಾರ? ನೋಡ್ರಿ, ಇವತ್ತು ನಾನು ಸರ್ಕಾರಕ್ಕೆ ಇದು ಮಣಿದೇ ಹೋದರೆ ಭಾಳ ಉಗ್ರ ಸ್ವರೂಪಕ್ಕೆ ಹೋಗ್ತದೆ. ರೈತರ ಪರವಾಗಿ ನಾವು ನಮ್ಮ ಜೀವ ಪ್ರಾಣ ಇಟ್ಟರೆ ಹಾಕಿರ್ಲಕ್ಕ ನಾವು ಇದಕ್ಕೆ ನಾವು ಬಿಡೋದಿಲ್ಲ. ಇದಕ್ಕೆ ನಮ್ಮ ಯಾರೇ ಇರ್ಲಕ್ಕ ನಮ್ಮ ರೈತರಿಗೆ ಅನ್ಯಾಯ ಆಗ್ತಿತ್ತಪ್ಪ ಅಂತಂದ್ರೆ ನಾವು ಅವ್ರಿಗೆ ನಮ್ಮ ಜೀವ ಹೋಗಲಕ್ಕ ನಿಂತು ನಾವು ಅವ್ರಿಗೆ ನಾವು ಇದು ಮಾಡ್ತೇವೆ.
ಇದರಷ್ಟೇ ಅಲ್ಲ, ಇದು ಅಲ್ಲದೆ ನಿಂಬೆ ಅಭಿವೃದ್ಧಿ ಮಾಡ್ರಿ ಅಂತ ಹೇಳ್ತಾರೆ ಶಾಸಕರು. ಕೇವಲ ಬರೀ 300-400 ಮಾರ್ಲಾಗತ್ತವ. ಇದು ಅಭಿವೃದ್ಧಿ ಮಾಡಿದಾಗ ನಿಮ್ಮದು ಹಾಂ ರೈತರಿಗೆ 300 ರೂಪಾಯಿ ಬರೀ ಹರ್ಲಿಕ್ಕೆ ತೊಗೋತಾರೆ, ಹೆಣ್ಮಕ್ಳಿಗೆ ತೊಗೋತಾರೆ. ಮತ್ತು ಅಲ್ಲಿ ರೈತ ತಂದು ಏನು ಮಾಡ್ತಾನೆ? ಇಲ್ಲಿ ಶಾಸಕರು ಕಣ್ಣು ಮುಚ್ಚಿ ಕೂತಿದ್ದಾರೆ ಅಂತ ಅರ್ಥ. ಕಣ್ಣು ಮುಚ್ಚಿ ನಿಮಗೆಲ್ಲ ಗುರ್ತದ, ಆದ್ರೆ ನೀವು ಸುಮ್ಮನೆ ನಮಗೆ ಕ್ವಶನ್ ಕೇಳಕತ್ತೀರಿ. ಪೂರ್ತಿ ಕಣ್ಣು ಮುಚ್ಚಾಕ ನಿದ್ದೆ ಮಾಡ್ಲಾಕತ್ತಾರ, ಅವ್ರ ದರ್ಪದಿಂದ ಹೊಂಟಾರ. ನಿನ್ನೆ ನಾವು ನೋಡ್ರಿ ರೋಡ್ಗಳು ನೋಡ್ರಿ ಪರಿಸ್ಥಿತಿ ಯಾವ ಲೆಕ್ಕಿಗೆ ಬಂದವ. ಯಾಕ್ರಿ ಇಟ್ಟೆಲ್ಲ ಮಳೆಗಾಲದಿಂದ ಎಟ್ಟ ಎಲ್ಲ ಇದು ಆಗ್ಯಾವಲ್ಲ, ಹಾಂ ವಿಕೋಪಕ್ಕೆಲ್ಲ ಹೋಗ್ಬಿಟ್ಟಾವಲ್ಲ. ಎಲ್ಲದ್ರಿ ಅನುದಾನ? ನಮ್ಮ ಸರ್ಕಾರ ಹಿಂದೆ ಇದ್ದಾಗ JDS ಸರ್ಕಾರ ಇದ್ದಾಗ ಇಮ್ಮಿಡಿಯೇಟ್ಲಿ ಏನದ ದುಡ್ಡು ಕೊಡಿಸುವಂಥ ಕೆಲಸ ಮಾಡ್ತು. ಇವ್ರು ಯಾಕೆ ಮಾಡಂಗಿಲ್ಲ ರೀ? ಮತ್ತು ನೀವು ಎಲ್ಲರಿಗೂ ಪುಕ್ಷಾಟ ಭಾಗ್ಯ ಕೊಟ್ಟಿರಲ್ರಿ, ರೈತರಿಗೆ ಯಾಕೆ ಕೊಡೋದಂಗಿಲ್ಲ ನೀವು? ರೈತರಿಗೆ ನೀವೇನು ಪುಕ್ಷಾಟ ಕೊಡಬೇಡ್ರಿ. ನಮ್ಮ ನ್ಯಾಯ ನಮ್ಗೆ ಏನು ನಾವು ದುಡ್ದಂಥದ್ದು ನಮ್ಮ ಫಲ ಕೊಟ್ಟಂಥದಕ್ಕೆ ನಾವು 2 ರೂಪಾಯಿ ಹೆಚ್ಚು ಕೊಡಲ್ಲ ಅಂತೀವಿ. ನಿಮ್ಗೆ ಪುಕ್ಷಾಟ ಕೊಡಬೇಡ್ರಿ ನೀವು. ನಮ್ಗೆ ಇಡೀ ಎಲ್ಲ ಕರ್ನಾಟಕ ನೀವು ಪುಕ್ಷಾಟ ಕೊಟ್ರಿ ಎಲ್ಲಕ್ಕೆ, ನಮ್ಗೆ ರೈತರಿಗೆ ಕೊಡಬೇಡ್ರಿ. ನಮ್ಮ ಬೆಳೆಗೆ ತಕ್ಕ ಇದು ಕೊಡ್ರಿ, 2 ರೂಪಾಯಿ ಹೆಚ್ಚಿಗೆ ಕೊಡ್ರಿ. ಅದಕ್ಕೆ ನಿಮಗೆ ಅನ್ನೋದು ಅಂತಾರೆ. ಅದಕ್ಕೆ ನೀವು ಯಾವ ಕಾರಣಕ್ಕೂ ನಾವು ಹಿಂದೆ ಸರಿಯಂಗಿಲ್ಲ. ನಮ್ಮ ಪ್ರಾಣ ಹೋಗಲಕ್ಕೆ ರೈತರ ಪರವಾಗಿ ನಾವು ಏನಾದ ನಿಂತು ನಾವಾಗಿ ರೈತರ ಇದು ಜೀವ ಹೋಗಲಕ್ಕೆ ಅದು ನಮ್ಮ ಬೇಡಿಕೆ ಸಿಗೋವರೆತನ ನಾವು ನಿತ್ಯ ನಿಂದಿರ್ತೇವೆ. ಮೊನ್ನೆ ತಾನೇ ಇದು ಸರ್ ಮೊನ್ನೆ ಟಿವಿನವರು ನ್ಯೂಸ್ ಆಗ್ಯದ ಏನಂದ್ರೆ ಸುವರ್ಣ ಟಿವಿ ಮತ್ತು